ಕೂಡಲೇ ನಾವು ರಿಸರ್ವೇಷನ್ಸು ಡಿವಿಷನ್ ಎಲ್ಲ ಮಾಡ್ತೀವಿ. ಎಲೆಕ್ಷನ್ ಮಾಡಲೇಬೇಕು, ಅದನ್ನು ನಾವು ಡಿಲೇ ಮಾಡ್ತಿರೋ ಅರ್ಥ ಇಲ್ಲ. ವಿತಿನ್ 4 months ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ. ಒಂದು ಮೀಟಿಂಗ್ ಕರಿತಾ ಇದ್ದೀನಿ, ಆಲ್ ಪಾರ್ಟಿ ಮೆಂಬರ್ಸು ಮೀಟಿಂಗ್ ಕರಿತೀನಿ. ಅವ್ರ ಸಜೆಷನ್ ಕೇಳ್ತೀನಿ, ಯಾವ ರೀತಿ ಡಿವಿಷನ್ ಮಾಡಬೇಕು ಅಂತ ಅವ್ರ ಅಭಿಪ್ರಾಯನೂ ಕೇಳ್ತೀನಿ ನಾನು. ಬಹುಶಃ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಪಾಪ ಅಸೆಂಬ್ಲಿಲೆಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ, ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಸಬ್ ಕಮಿಟಿ ಕೂಡ ಮಾಡಿದೆ, ಕ್ಯಾಬಿನೆಟ್ ಸಬ್ ಕಮಿಟಿಲೂ ಎಲ್ಲ ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟು ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ 90% ಅವ್ರದ್ದು ಎಲ್ಲ ಮಾತುಗಳು ಕೂಡ ಕೇಳಿದ್ದೇವೆ. ಮುಂದೂ ಕೂಡ ಇದೇನು ನಮ್ಮದೇನು ಸ್ವಂತದ್ದೇನಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ತೀವಿ. ಬಟ್ ಎಲೆಕ್ಷನ್ಸ್ ಜಲ್ದಿ ಮಾಡೋದನ್ನು ತೀರ್ಮಾನ ಮಾಡಿದ್ವಿ. ಈ ವರ್ಷದಲ್ಲೇ ಆಗ್ಬೋದು ಸರ್? ಹೌದೌದು, ಮಾಡಲೇಬೇಕಾಗ್ತದೆ. ಇನ್ನು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ನಾನು ಯಾಕೆ ಇದನ್ನು ಹೊಸ ಕೆಲವು ಏರಿಯಾನ ಸೇರಿಸ್ಬೇಕಾಗಿತ್ತು, ಅದನ್ನು ಸೇರ್ಸೋಕೆ ಹೋದರೆ ಲೇಟ್ ಆಗ್ತದೆ. ಆ ಪಂಚಾಯತಿಯವರು, ಆ ಮುನ್ಸಿಪಾಲ್ಟಿಯವರು ಎಲ್ಲ ಅವ್ರ ಪರ್ಮಿಷನ್ ಕೇಳಿದ್ರು. ಅವ್ನು ಮುಂದಕ್ಕೆ ಹೆಂಗೆ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನಾವು. ಸೊ ಅದಕ್ಕೆ ಇವತ್ತೇನಿದೆ ಅದನ್ನೇ ನೋಟಿಫಿಕೇಶನ್ ಮಾಡಿ ನಿನ್ನೆಯಿಂದ ಹೊಸ ಗ್ರೇಟರ್ ಬ್ಯಾಂಗ್ಳೂರು ಆ್ಯಡ್ ಆಗಿದೆ. ಸರ್, ಈಗ ವಿಪಕ್ಷದವ್ರು ಹೇಳ್ತಾ ಇರುವಂಥದ್ದು ಗ್ರೇಟರ್ ಬ್ಯಾಂಕ್, ಅದೇ ಎಸ್ಪೆಷಲಿ ಅಶೋಕ್ ಅವರು, ಇದು ಕ್ವಾರ್ಟರ್ ಬೆಂಗಳೂರು ಆಗಿದೆ. ಆಯಿತು, ಅವರು ಇದನ್ನು ಅವರು ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಯ್ತಲ್ಲ. ಅಸೆಂಬ್ಲಿಲಿ ಯಾಕೆ ಪಾಸ್ ಮಾಡಿಸಿದ್ರು? ಅವರೇ ಪಾಸ್ ಮಾಡಿಸಿದ್ದು. ಅವ್ರು ಯಾಕೆ ಸಜೆಷನ್ಸ್ ಕೊಟ್ಟರು? ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಫುಲ್ ಬೆಂಗಳೂರು ಅಂತಾರೆ ಇಲ್ಲಿ. ಅವ್ರ ವಿರೋಧ ಪಾರ್ಟಿಯವ್ರು ಪಾಪ ಅವರು ಅಷ್ಟು ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಗೌರವ ಕಡಿಮೆ ಅಲ್ವಾ, ಅದಕ್ಕೆ ಅವ್ರು ಮಾತಾಡ್ತಾರೆ. ಅವರು ಒಂದು ಬೆಂಗಳೂರಿನ ಒಂದು ಭಾಗ, ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡ್ರು. ನಾವು ಅವ್ರಿಗೇನು ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ. ಡಿ ಕೆ ಶಿವಕುಮಾರ್ ಏನು ಅಂದ್ಕೊಂಡಿದ್ರೆ ಅದನ್ನು ಮಾಡ್ತಾರೆ ಅಂತ ಇದು ಇನ್ನೊಂದು ಎಕ್ಸಾಂಪಲ್. ಬಟ್ ರಾಮನಗರದ ವಿಚಾರದಲ್ಲಿ ಡಿಲೇ ಆಗ್ತಿದೆಯಲ್ಲ ಅಂತ. ಯಾರು ಹೇಳಿದ್ರು ಡಿಲೇ ಆಗ್ತದೆ ಅಂತ? ಒಳ್ಳೆ ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಅದು ಶೀಘ್ರದಲ್ಲೇ ಕಾನೂನು ಪ್ರಕಾರನೇ ಮಾಡ್ತೀವಿ, ಕಾನೂನು ಅಡಿಯಲ್ಲೇ ಮಾಡ್ತೀವಿ. ಬೇಕಾದಷ್ಟು ಇದಕ್ಕೆಲ್ಲ ಏನೇನೋ ಮಾಡಿದ್ದಾರೆ, ಅದೆಲ್ಲ ನಾನು ಚರ್ಚೆ ಮಾಡೋದು ಬೇಡ. ಅದಕ್ಕೆ ಟೈಮು ಈಗ ಸದ್ಯದಲ್ಲೇ ನಿಮಗೆ ತಿಳಿಸ್ತೀನಿ.